ಅವರು ಬರ್ತ್ಡೇನೇ ನಿಜ, ಆದರೆ ಅದು ಬರ್ತ್ಡೇ ಅಂತ ನಾವುಗಳು ಹೇಳ್ಕೊಳ್ಳಲ್ಲ, ಅದು ಜನಸಂಪರ್ಕ ಕಾರ್ಯಕ್ರಮ. ಏನಾಗುತ್ತೆ, ಪ್ರತಿ ವರ್ಷದಲ್ಲಿ ಅವರು ಒಬ್ಬ ಶಾಸಕರಾಗಿ ಅವ್ರು ಮಾಡಿರೋಂಥ ಕೆಲಸಗಳನ್ನು ಜನಗಳ ಮುಂದಿಡಲಿಕ್ಕೆ ಇದೊಂದು ಅವಕಾಶ. ಹಾಗಾಗಿ ಒಂದು ನೆಪ ಮಾತ್ರಕ್ಕೆ ನಾವು ಬರ್ತ್ಡೇ ಅಂತ ನಾವು ಹೇಳ್ತೀರಿ, ಆದರೆ ಅಂಥ ಒಂದು ಆದರ್ಶ ವ್ಯಕ್ತಿಯ ಬರ್ತ್ಡೇಯನ್ನು ನಾವು ಕೊಂಡಾಡಲೇಬೇಕಾಗುತ್ತೆ. ಯಾಕಂದರೆ ಹ್ಯಾರಿಸ್ ಸರ್ ಅನ್ನೋ ಒಂದು ವ್ಯಕ್ತಿಯಾಗಿ, ಒಂದು ಶಾಸಕ ಅಲ್ಲದೆ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ನೋಡಿದಾಗ ಒಬ್ಬ ಮಾನವೀಯತೆಯನ್ನು ಗುಣಗಳುಳ್ಳಂಥ ವ್ಯಕ್ತಿ ಶ್ರೀ ಎನ್ ಎ ಹ್ಯಾರಿಸ್ ಅವರು. ಇಂಥ ಒಬ್ಬ ನಾಯಕ ನಮಗೆ ಶಾಸಕರಾಗಿ ಸಿಕ್ಕಿರೋದು ನಮ್ಮ ಶಾಂತಿನಗರ ಕ್ಷೇತ್ರಕ್ಕೆ ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ಬೋದು ಅಂತ ಹೇಳ್ತಾ, ಅವರಿಗೆ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರ ಮುಖಾಂತರ, ಶಾಂತಿನಗರ ಜನತೆಯ ಮುಖಾಂತರ ಹಾಗೂ ನಮ್ಮ ಕರ್ನಾಟಕ ಜನತೆಯ ಪರವಾಗಿ ಅವರಿಗೆ ಹುಟ್ಟುದ ಹಬ್ಬದ ಶುಭಾಶಯಗಳನ್ನು ಕೋರ್ತೇವೆ. ಶಾಂತಿನಗರ ಕ್ಷೇತ್ರವು ಒಂದು ಮಾದರಿ ಕ್ಷೇತ್ರ ಆಗಿ ಅವ್ರು ಬಂದ ಮೇಲೆ ಆಗಿದೆ. ಅದು ನಮ್ಮ 225 ಕ್ಷೇತ್ರಗಳಲ್ಲಿ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ನಂಬರ್ ಬೆಸ್ಟ್ MLA ಅಂತ ಒಂದು ಅವಾರ್ಡು ಮತ್ತು ಸ್ವೀಕಾರ ಮಾಡಿದ್ರು ಅವರು. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಮಂತ್ರಿಗಳಾಗಿ ನಮ್ಮ ಕರ್ನಾಟಕ ಗಣ ಸರ್ಕಾರದಲ್ಲಿ ಒಬ್ಬ ಮಂತ್ರಿಯಾಗಿ ಅವರು ಬಂದು ಒಳ್ಳೆ ರೀತಿಯಲ್ಲಿ ಮುಂದೇನೂ ಕರ್ನಾಟಕದ ಒಬ್ಬ ನಂಬರ್ 1 ಸಚಿವರು ಅಂತ ಹೆಸರು ಪಡ್ಕೊಳ್ತಾರೆ ಅನ್ನೋದು ನಮ್ಮೆಲ್ಲರ ಒಂದು ನಂಬಿಕೆ ಇದೆ. ಅದೇ ನಿಟ್ಟಿನಲ್ಲಿ ಈ ಒಂದು ಕ್ಯಾಂಪ್ ಏನು ಅನ್ನೋದ್ರೆ ನಮ್ಮೆಲ್ಲರಿಗೂ ಗೊತ್ತಿದ್ದೀರಿ, ನೋಡಿದ್ದೀರಿ ನೀವು. ಈ ಕ್ಯಾಂಪ್ 3 ದಿನ ನಡೆಯುವಂಥ ಕಾರ್ಯಕ್ರಮ. ಜನಗಳಿಗೆ ಸರ್ಕಾರ ಜನಸಂಪರ್ಕ ಕಾರ್ಯಕ್ರಮ ಅಂದರೆ ಸರ್ಕಾರ ಏನು ಇವತ್ತು ಯೋಚನೆ ಮಾಡ್ತಾ ಇದೆ, ಅದು ನಮ್ಮ ಹ್ಯಾರಿಸ್ ಸರ್ ಅವರು ಒಂದು 4 ವರ್ಷದಿಂದನೇ ಮಾಡಿದ್ದಾರೆ. ಜನಗಳನ್ನ ಸಂಪರ್ಕ ಮಾಡಿ ಅವ್ರ ಕುಂದುಕೊರತೆಗಳನ್ನು ಅಲ್ಲೇ ಸ್ಪಾಟಲ್ಲೇ ಅದಕ್ಕೆ ಅವರಿಗೆ ಒಂದು ನ್ಯಾಯ ಕೊಡಿಸುವಂಥ ರೀತಿಯಲ್ಲಿ ಈ ಒಂದು ಕ್ಯಾಂಪ್ಗಳನ್ನು ಮಾಡ್ತಾ ಬಂದವರು. ಕಣ್ಣಾಗಲಿ, ಇದು ದಿನನಿತ್ಯ ನಮಗಿರೋಂಥ ಸಾಮಾನ್ಯ ಸಾರ್ವಜನಿಕರಿಗೆ ಇರೋಂಥ ಸಮಸ್ಯೆಗಳು. ಒಂದು ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳೋಕ್ಕಾಗಲ್ಲ, ಅಧಿಕಾರಿಗಳ ಹತ್ರ ಹೋದಾಗ ಇವತ್ತು ಬಾ ನಾಳೆ ಬಾ ಅಂತ ಹೇಳ್ಕೊಂಡಿರ್ತಾರೆ. ಖಾತೆಗಳು ಮಾಡಿಸ್ಕೊಳ್ಳೋದಾಗಲಿ, ಇನ್ನೊಂದು ಪ್ರತಿಯೊಂದು ಇದುಗಳಾಗಲಿ, ಸರ್ವರ್ ಡೌನ್ ಅಂತ ಹೇಳೋದಾಗಲಿ, ಇಲ್ಲ ಯಾವುದೇ ಇಲ್ಲ. ಅಲ್ಲಿ ನೇರವಾಗಿ ಬರ್ತಾರೆ, ನೇರವಾಗಿ ಅಂದೇ ಜಸ್ಟಿಸ್ ಅಲ್ಲೇ ಸಿಗುತ್ತೆ. ಆ ರೀತಿಯಲ್ಲಿ ಎಲ್ಲರಿಗೂ ಒಂದು ಜನಸಂಪರ್ಕ ಆಗಲಿ ಅಂತ ಒಂದು ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ.